ಸೊ ನೀವು ಇವಾಗ ನಿಮಗೆ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ ಯಾವಾಗ? ಈಗ ಟಿವಿ ನೋಡ್ತಾ ಟಿವಿಯಲ್ಲಿ ಯಾರಾದ್ರೂ ಸಾಂಗ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೀನು ಡ್ಯಾನ್ಸ್ ಮಾಡ್ತಾ ಇದೆಯಾ? ಎಸ್, ಟಿವಿಯಲ್ಲಿ ಅವಾಗ ಚಂದನ್ ಸರ್ ಅವ್ರದ್ದು ಸಾಂಗ್ ಬಂದಿತ್ತು 3 ಪೆಗ್ ಅಂತ. ನಂಗದು ಬೀಟ್ಸ್ ಇಷ್ಟ ಆಯ್ತು. ಆ್ಯಂಡ್ ದೆನ್ ಅಲ್ಲಿ ಆವಾಗ ಆ ಬೀಟ್ಸ್ ಹಿಡ್ಕೊತಿದ್ದೆ, ಏನಾದರೂ ಒಂದು ಕ್ರಿಯೇಟ್ ಮಾಡ್ತಿದ್ದೆ, ಡಾನ್ಸ್ ಸ್ಟೆಪ್ ಮಾಡ್ತಿದ್ದೆ. ಆವಾಗ ಅಪ್ಪ ನೋಡಿ ಚೆನ್ನಾಗಿ ಮಾಡ್ತೀವಲ್ಲ ಅಂತಂದು ಐ ವಾಸ್ 7 ಡಾನ್ಸ್ ಹಾಕಿದ್ರು. ಹಿಂಗೆ ಡ್ಯಾನ್ಸನ್ನು ಮ್ಯೂಸಿಕ್ ಹೋಗ್ತಿದ್ದೆ, ಅಲ್ಲಿ ಮಾಡ್ತಿದ್ದೆ. ಆಮೇಲೆ ಡಾನ್ಸ್ ಚೆನ್ನಾಗಿತ್ತು ಅಂತ ಮ್ಯೂಸಿಕ್ ಬಿಟ್ಟೆ. ಸೊ ಡಾನ್ಸ್ 4 years ಫುಲ್ ಆನ್ ಡಾನ್ಸ್. ಆಮೇಲೆ ಇನ್ ಸ್ಕೂಲ್ ಆಲ್ಸೋ ಅಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ನಿನ್ನ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಚಂದನ್ ಸರ್ ಸಾಂಗ್ 3 ಪೆಗ್ ನಿನಗೆ ಡ್ಯಾನ್ಸ್ಗೆ ಅಟ್ರಾಕ್ಟ್ ಮಾಡ್ತು. ಈಗ ನಿನ್ನ ಸಾಂಗಿಗೆ ಚಂದನ್ ಸರ್ ಹಾಡು ಹೇಳಿದ್ದಾರೆ. ಮ್ಯಾನಿಫೆಸ್ಟೆಡ್ ಇಟ್. ಹಂಗೆ ನಾನು ಅಲ್ಲಿ ಬರ್ತೀನಿ, ಹಂಗೆ ಆಗ್ತೀನಿ ಅಂತ ಅವಳೇ ಅನ್ಕೊಂಡಿರೋದಕ್ಕೆ ಇದೆಲ್ಲ ಆಗಿರೋದು. ನಿಜ. ಡೋಂಟ್ ಯು ಥಿಂಕ್ ಅಭಿಷೇಕ್, ಇವಾಗ ಅವಳು ಜಸ್ಟ್ ಹೇಳ್ತಾ ಇದ್ಲು 3 ಪೆಗ್ಸ್ ಬೀಟ್ ಸಖತ್ತಾಗಿದೆ ಅಂತ. ಇವಾಗ ನಿಲಬೇಡ ಸಾಂಗ್ ಅಲ್ಲಿ ಅವರು ಇವಾಗ ಚಂದನ್ ಸರ್ ಅಂತಂದ್ರೆ ಫಾಸ್ಟ್ ಬೀಟ್ಸ್ ಟಕ್ ಟಕ್ ಅನ್ನಂಗಿರುತ್ತೆ. ಸೊ ಅವರೇ ಹಾಡಿದ್ದಾರೆ. ಲೈಫ್ ಕಮ್ಸ್ ಇನ್ ಫುಲ್ ಸರ್ಕಲ್. ಶಿ ಇಸ್ ಓನ್ಲಿ 13. ಅವಳಿಗೆ ಇದು ಎಷ್ಟು ಲಕ್ಕಿ ಶಿ ಇಸ್ ಅನ್ನೋದು ಇವಾಗ ಗೊತ್ತಾಗೋದಿಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ವೆನ್ ಯು ಲುಕ್ ಬ್ಯಾಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಬೇಗ ಸಿಕ್ತು ನನಗೆ ಸಕ್ಸಸ್ ಅಂತ ಅನ್ನೋದು. ಸೊ ಸರ್ ಯಾವ ರೀತಿ ಹೆಲ್ಪ್ ಮಾಡಿದ್ರು ಆಸ್ ಅ ಕೊರಿಯೋಗ್ರಾಫರ್ ಗುರು ನಿನಗೆ? ಆಸ್ ಅ ಕೊರಿಯೋಗ್ರಾಫರ್ ಸರ್ 100%. He was just amazing. Every time he would support me. Every single time ನಂಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನಾನು ತಪ್ಪು ಮಾಡುವಾಗ ಅಷ್ಟೇ. ನಾವು ಸಪೋರ್ಟ್ ಅನ್ನೋದೇನು, ಇದು ಶಿ ಈಸ್ ಅ ಮ್ಯಾಗ್ನೆಟ್. ಶಿ ಹ್ಯಾವ್ ಅಟ್ರಾಕ್ಟೆಡ್ ಎವ್ರಿಥಿಂಗ್ ಅರೌಂಡ್ ಹರ್. ನಾನು ಹೇಳೋದಾದ್ರೆ ಅದು ನಿಮಗೆ ನೀವು ಅನ್ಸುತ್ತೆ ಅಲ್ವಾ, ಇವಾಗ ಏನೋ ಒಂದು ಆಗಬೇಕು ಅಂತಂದ್ರೆ ಎಲ್ಲ ಕೂಡ್ಕೊಳ್ಳುತ್ತೆ ಅಂತಾರೆ. ಸಿ ದಟ್ ಈಸ್ ಹರ್ ಆರಾ ದಟ್ ನಮ್ಮನ್ನೆಲ್ಲ ಕರೆದು ಇದನ್ನೆಲ್ಲ ಪ್ರಾಜೆಕ್ಟ್ ಮಾಡೋಕ್ಕೆ ಇದಾಗಿರೋದು. ಅದೇ ಒಂದೊಂದ್ಸಲಿ ಅನ್ಸುತ್ತೆ, ನಾನು ಸಣ್ಣವನಿದ್ದಾಗ ಸ್ಕೂಲ್ ಕಾಲೇಜಸ್ಸಲ್ಲೆಲ್ಲ ಡಾನ್ಸ್ ಮಾಡಬೇಕಾದ್ರೆ ನಮ್ಗೆ ಇದೇ ಇತ್ತು, ಏನೋ ಮಾಡ್ಬಿಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಅಲ್ಲೋಗಿ ಡಾನ್ಸ್ ಮಾಡ್ಬೇಕು, ಇಲ್ಲಿ ಬಂದು ಮಾಡಬೇಕು, ಟಿ ವಿಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ಸೊ ಅದೆಲ್ಲ ಅಕ್ಯುಮುಲೇಟ್ ಆಗಿ ನೋಡಿದಾಗ ಇವತ್ತಿನ ಜನ್ರೇಷನ್ಗೆ ಒಂದು ಡ್ಯಾನ್ಸ್ ನಂಬರ್, ಆಮೇಲೆ ನಮ್ಮ ಕನ್ನಡದಲ್ಲಿ ಪ್ರಿಸೈಸ್ಲಿ ಡಾನ್ಸ್ ಮೇಲೆ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಇದನ್ನ ಡಾನ್ಸ್ ಮುಖಾಂತರ ಒಂದು ಕತೆ ಹೇಳಬೇಕು ಅನ್ನೋದೊಂದಿತ್ತು. ಸೊ ವಿ narrated it. ಸೊ ವೆರಿ ನೈಸ್. ಚಂದನ್ ಸರ್ನ ಮೀಟ್ ಮಾಡಿದ್ಯಾ ಸಾಂಗ್ ರಿಲೀಸ್ಗೂ ಮುಂಚೆ? ಮುಂಚೆ ಮಾಡಿಲ್ಲ, ಸಾಂಗ್ ರಿಲೀಸ್ ಡೇ ಮಾಡಿದೆ. ಹಿ ವಾಸ್ ವೆರಿ ಕೂಲ್ ಮ್ಯಾನ್. ಸೊ ಚಂದನ್ ಅವರು ನಿಮ್ಗೆ ಫಸ್ಟ್ ಇಂದ ಕ್ಲೋಸಾ ಇಲ್ಲ ನೀವು ಯಾವ ರೀತಿ ಅಪ್ರೋಚ್ ಮಾಡಿದ್ರಿ ಅವ್ರಿಗೆ? ಇಲ್ಲ, ಚಂದನ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ 3 ಪೆಗ್ ಮುಂಚೆಯಿಂದ. ಆವಾಗ ಅವರು ನಾವೊಂದು ಟಕಿಲಾ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಜೊತೆಲಿ. ಸೊ ಅದ್ರಲ್ಲಿ ಆಕ್ಟ್ ಮಾಡಿದೆ. ಆಮೇಲೆ ಬಡಪಾಯಿ ಕುಡ್ಕ ಅಂತ ನಂದೊಂದು ಸಿಂಗಲ್ ಮ್ಯೂಸಿಕ್ ವಿಡಿಯೋಗೆ ಅವ್ರು ಬಂದು ಹಾಡಿದ್ರು. ಆಮೇಲೆ ಈಗ ಈ ಸಾಂಗಿಗೆ ಹಿಂಗೆ ಮಾತಾಡ್ತಾ ಹಿಂಗಿದೆ ಚಂದ, ಹಿಂಗೆ ಮಾಡಬೇಕು ಅಂದಾಗ ಮಾಡೋಣ ಅಭಿ ಶೋರ್ ಅಂಥೇಳಿ ಫಸ್ಟ್ ಐ ವಾಂಟ್ ಟು ಸಿ ಅವರ್ ಡಾನ್ಸ್. ನಾನು ಅವಳು ಡಾನ್ಸ್ ನೋಡಬೇಕು. ಡಾನ್ಸ್ ನೋಡಿದ್ಮೇಲೆ ಐ ವಿಲ್ ಸ್ಟಾರ್ಟ್ ಕಂಪೋಸಿಂಗ್. ಒಂದು ಅಷ್ಟು ಇರೋದೆಲ್ಲ ಡಾನ್ಸ್ ವೀಡಿಯೋಸೇ ಚಂದನ್ಗೆ ಐ ಸೆಂಟ್. ಚಂದನ್ ಸಕ್ಕದ ಮಾಡ್ತಾಳಲ್ಲ ಗುರು, ಸಕ್ಕದ ಒಳ್ಳೆ ಡಾನ್ಸ್ ನಂಬರ್ ಮಾಡ ಅಂತೇಳಿ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. She didn't meet him, but he met her already through her videos ನೋಡ್ಬಿಟ್ಟು ಇಲ್ಲ ಚೆನ್ನಾಗಿ ಮಾಡ್ತಾಳೆ, ವಿಲ್ ಡೂ ಅಂತ ಹೇಳಿ he has given 100%. ಸೊ ನಿಮ್ಮ ಬಗ್ಗೆ ಮಾತಾಡೋಣ. ನಿಮ್ ಜರ್ನಿ ಹೇಗೆ ಶುರು ಆಯ್ತು? ನೀವು ಯಾವ್ಯಾವ ಪ್ರಾಜೆಕ್ಟ್ ಕೆಲಸ ಮಾಡಿದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ? ನಾನ್ ಆನಂದ್ ಆಡಿಯೋ ಜೊತೆನೆ ಇದೊಂದು 3ನೇ ಕೊಲಾಬ್ರೇಷನ್. ಒಂದು ಇನಿಷಿಯಲಿ ವಿ ಡಿಡ್ ಪರ್ಫೆಕ್ಟ್ ಗರ್ಲ್. ಅದಾದ ನಂತರ ಅಭಿ ಮಲ್ಟಿ ಅವ್ರದ್ದು ಮತ್ತೆ ಅದಿತಿ ಪ್ರಭುದೇವ್ ಅವ್ರದ್ದು ಒಂದು ಪರ್ಫೆಕ್ಟ್ ಗರ್ಲ್ ಅಂತ ಒಂದು ಕೊರಿಯೋಗ್ರಾಫ್ ಡೈರೆಕ್ಟ್ ಮಾಡಿದೆ. ಅದು ಚೆನ್ನಾಗಿ ಹೋಯ್ತು ಈ ಪ್ಲಾಟ್ಫಾರ್ಮ್, ಆನಂದ್ ಆಡಿಯೋ ಪ್ಲಾಟ್ಫಾರ್ಮಲ್ಲಿ. ಅದಾದಮೇಲೆ ಬಡಪಾಯಿ ಕುಡ್ಕ ಅಂತ ಐ ಮೈಸೆಲ್ಫ್ ಫ್ಯೂಚರ್ಡ್ ಕೊರಿಯೋಗ್ರಾಫ್ ಮಾಡಿ ಡೈರೆಕ್ಟ್ ಮಾಡಿದೆ. ಅದಕ್ಕೆ ಚಂದನ್ ಅವ್ರು ಹಾಡಿರೋದು. ಸೊ ಅದು ಚೆನ್ನಾಗಿ ರೀಚ್ ಆಯ್ತು. ಅದಾದ್ಮೇಲೆ ಇದು 3ನೇ ಸಂಬಂಧ ನಮಗೂ ಆನಂದ್ ಆಡಿಯೋದು. ಸಂಬಂಧ ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ಲಿ ಕೂಡ. ಹಾಗೆ ಸುನಿಧಿ, ಇವಾಗ ಸಾಂಗ್ ಬಂತು, ರಿಲೀಸ್ ಆಯ್ತು, ಮನೇಲಿ ಅಫ್ಕೋರ್ಸ್ ಪೇರೆಂಟ್ಸ್ ಅಂತೂ ತುಂಬಾ ಪ್ರೌಡ್ ಆಗಿರ್ತಾರೆ. ಸೊ ಅಪ್ಪನ ಹತ್ರ ಏನಾದ್ರು ಎಕ್ಸ್ಟ್ರಾ ನಂಗೆ ಅದ್ ಕೊಡ್ಸಿ ಇದ್ ಕೊಡ್ಸಿ ಅಂತ ಕೇಳಿದ್ಯಾ? ಇಲ್ಲ ಏನಿಲ್ಲ, ಈಗಿನೂ ಒಂದು ಲಿಸ್ಟ್ ಇಲ್ಲ ಅಷ್ಟು ಹಂಗೇನಿಲ್ಲ. ಅವರೇ ಇದನ್ನ ಮಾಡ್ತಾರೆ, ಇದ್ ಬೇಕಾ ಅದ್ ಬೇಕಾ ಅತ್ತರ್ಲ ಇತ್ತರ್ಲ. ಇಲ್ಲಪ್ಪ ನಿಂಗೆ ಏನ್ ಇಷ್ಟ ಆಗತ್ತೆ ಅಂತಾರಪ್ಪ. ನಾನು ನಿಜನೇ ಒಬಿಡಿಯಂಟ್, ಅದ್ರಲ್ಲೆಲ್ಲ ಡೌಟೇ ಇಲ್ಲ. ಆಮೇಲೆ ಈಗಷ್ಟೇ ಕೇಳ್ತಿದ್ದೆ ಬಂದಾಗ, ಎಕ್ಸಾಮ್ಸ್ ಇತ್ತು ಇದಕ್ಕೆ ಡಿಲೇ ಆಗಿದೆ, ಯಾಕೆ ಏನಾಯ್ತು ಎಕ್ಸಾಮ್ಸ್ ಅಂದ್ರೆ ಎಲ್ಲದರಲ್ಲೂ ಶಿ ಇಸ್ ಅಬೌವ್ 85 ಸ್ಕೋರ್ಡ್.
my god, ಎಲ್ಲ distinction student she is, yeah. ಅಂದ್ರೆ ಎಲ್ಲ ಆಲ್ ರೌಂಡರ್ ಅವಳು.